ನೀವು ಎಲ್ಲಿಂದ ಟೈಪಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಲ್ವಾ. ನೀವು ಯಾವತ್ತಿಂದ ಟೈಪಿಂಗ್ ಸ್ಟಾರ್ಟ್, ಕೀಬೋರ್ಡ್ ತಗೊಂಡಾಗಿಂದ ನಾನು ಟೈಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಿಮ್ಗೆ ಹೊಸದಾಗಿರುತ್ತೆ, ನಿಮ್ ಕಲ್ತ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ನೀವೇ ಒಬ್ಬರೇ ಅದನ್ನ ಯೂಸ್ ಮಾಡ್ಬೇಕು, ಬೇರೆಯವ್ರಿಗೆ ಯಾರಿಗೂ ಕೊಡಬೇಡಿ ಕೀಬೋರ್ಡ್ನ. ಅವಾಗ ಏನಾಗುತ್ತೆ ಅಂದ್ರೆ ನೀವೇ ಅದನ್ನ ಸವಿಸ್ತೀರಾ. ಬಟನ್ ಎಲ್ಲ ಲೂಸ್ ಆಗುತ್ತೆ, ನಿಮ್ಮಿಂದಾನೇ ಲೂಸ್ ಆಗುತ್ತೆ. ಇದೇ ಮೇಲಿರೋ ಅಕ್ಷರಗಳು ಫೇಡ್ ಆಗುತ್ತೆ, ಇಲ್ಲಿರೋದೆಲ್ಲ ಇದೆಯಲ್ಲ ಇದು ಸ್ವಲ್ಪ ಸ್ವಲ್ಪ ಸಪರೇಟ್ ಆಗ್ಬೇಕಾದ್ರೆ ಒಂದು ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹುಡುಕ್ಬೋದು. ಇದು ಬಿಚ್ಚಿದ್ರೆ ಇಲ್ಲಿ ಕೆಳಗೆ CPU ಕನೆಕ್ಟ್ ಆಗಿರುತ್ತೆ ಆಯ್ತಾ. ಅಲ್ಲಿ ಒಂದು ಇದಿರುತ್ತೆ, ಲಾಕ್ ಇರುತ್ತೆ. ಆ ಲಾಕ್ ನ ಓಪನ್ ಮಾಡ್ಬಿಟ್ಟು ನೀವು CPU ನ ಹಿಂಗ್ ತೆಗೆದು ನೋಡ್ಬೋದು. ನಾನು ಬೇಕಾದ್ರೆ ಸಪರೇಟ್ ಆಗಿ ಅದಂತೂ ಒಂದು ಇಮೇಜಸ್ ನಾನು ಬೇಕಾದ್ರೆ ವಿಡಿಯೋಲಿ ಎಡಿಟ್ ಮಾಡಿ ಹಾಕಿರ್ತೀನಿ, ನೀವು ನೋಡ್ಕೊಬಹುದು ಯಾವ ತರ ಇರುತ್ತೆ ಅಂತ ಆಯ್ತಾ. ಸೊ ಇಲ್ಲಿದೆ ನೋಡಿ. ಹಿಂದೆ ಎಲ್ಲ ಹಳೆ ಕಂಪ್ಯೂಟರ್ಗಳಿಗೆ ಈ ತರ ಸ್ಕ್ರೂ ಸಿಸ್ಟಮ್ ಇತ್ತು. ಸೊ ಇದು ಸ್ಕ್ರೂ ಡ್ರೈವರ್ನ ಇಟ್ಕೊಂಡು ಬಿಚ್ಚಬೇಕಾಗಿತ್ತು. ಬಟ್ ಇದು ಸುಲಭ ಮಾಡ್ಕೊಟ್ಟಿದ್ದಾರೆ. ಸ್ಕ್ರೂ ಡ್ರೈವರು ಹಾಕ್ಬಿಟ್ಟು ಬಿಚ್ಚಬಹುದು, ಹಾಗೇನು ಕೈಯಲ್ಲೂ ಬಿಚ್ಚಬಹುದು ಬೆರಳಲ್ಲಿ. ಈ ತರ ತೆಗಿಬಹುದು. ಧೂಳಿದೆ, ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಯಾವಾಗಾದ್ರೂ ಕ್ಲೀನ್ ಮಾಡೋಣ, ಅದು ಈಗೇನು ಅಂತ ಇಂಪಾರ್ಟೆಂಟ್. ಬಟ್ ಆಗಾಗ ಕ್ಲೀನ್ ಮಾಡ್ತಾ ಇರ್ಬೇಕಿದು, ಎಲ್ಲ ಧೂಳು ಸೇರ್ಕೊಳ್ತಿದ್ದಾಗ ನೋಡ್ಕೊಬೇಕು. ಬಟ್ ಏನೇ ಆದ್ರೂ ನಮ್ಮ ಮೇನ್ ರೋಡಲ್ಲಿ ಶಾಪ್ ಇರೋದ್ರಿಂದ ಬೇಗ ಬೇಗ ಧೂಳು ತುಂಬಿಕೊಳ್ಳುತ್ತೆ. ನೋಡಿ, ಇದು ಈಗಿನ ಕಾಲದ ಆಲ್ಮೋಸ್ಟ್ ಹೊಸ ಇದು. ನೋಡಿ ಇಲ್ಲೇನಿದೆ, ಇದು ಮದರ್ ಬೋರ್ಡ್. ನಾನು ಥಿಯರಿ ಕ್ಲಾಸ್ ಅಲ್ಲಿ ಇದನ್ನ ಜಾಸ್ತಿ ಹೇಳೋದಕ್ಕೆ ಹೋಗ್ಲಿಲ್ಲ ಇದ್ರ ಬಗ್ಗೆ. ಇದು ಏನು ಅಂತಂದ್ರೆ ಬ್ಯಾಕ್ ಬೋನ್, ನಮ್ಮ ಬೆನ್ನೆಲುಬು ಇದ್ದಂಗೆ CPU ಒಳಗೆ. ಇದಕ್ಕೇನೆ ಎಲ್ಲ ಕನೆಕ್ಟ್ ಆಗಿರುತ್ತೆ. ನೋಡಿ ಇಲ್ಲಿ CPU ಇದೆ, ಇದ್ರ ಮೇಲೆ ಫ್ಯಾನ್ ಇದೆ. ಈ CPU ಕೂಲ್ ಆಗ್ಬೇಕು, ಯಾವಾಗ್ಲೂ ಕೂಲ್. ಈ ಫ್ಯಾನ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ಈ ಫ್ಯಾನ್ ಯಾವಾಗ್ಲೂ ತಿರ್ಗ್ತಾ ಇರ್ಬೇಕು. ಇಲ್ಲಿ ಒಳಗಡೆ CPU ಇದೆ. ಇದನ್ನ ಬಿಚ್ಚಿ ತೋರಿಸ್ಬೋದಾಗಿತ್ತು, ಬಟ್ ಬೇಡ, ಸಮಯದ ಅಭಾವ ಇರೋದ್ರಿಂದ ಇದು ಬಿಚ್ಚಿ ತೋರಿಸೋದು ಬೇಡ. ನಾನು ಸಪರೇಟ್ ಆಗಿ ಬೇಕಾದ್ರೆ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹುಡುಕ್ಬೋದು. ಇದು ಬಿಚ್ಚಿದ್ರೆ ಇಲ್ಲಿ ಕೆಳಗೆ CPU ಕನೆಕ್ಟ್ ಆಗಿರುತ್ತೆ ಆಯ್ತಾ. ಅಲ್ಲಿ ಒಂದು ಇದಿರುತ್ತೆ, ಲಾಕ್ ಇರುತ್ತೆ. ಆ ಲಾಕ್ ನ ಓಪನ್ ಮಾಡ್ಬಿಟ್ಟು ನೀವು CPU ನ ಹಿಂಗ್ ತೆಗೆದು ನೋಡ್ಬೋದು. ನಾನು ಬೇಕಾದ್ರೆ ಸಪರೇಟ್ ಆಗಿ ಅದಂತೂ ಒಂದು ಇಮೇಜಸ್ ನಾನು ಬೇಕಾದ್ರೆ ವಿಡಿಯೋಲಿ ಎಡಿಟ್ ಮಾಡಿ ಹಾಕಿರ್ತೀನಿ, ನೀವು ನೋಡ್ಕೊಬಹುದು ಯಾವ ತರ ಇರುತ್ತೆ ಅಂತ ಆಯ್ತಾ. ಸೊ ಇಲ್ಲಿದೆ ಅದು CPU. ಇದ್ರ ಮೇಲೆ ಫ್ಯಾನ್ ಇದೆ, ಅದು ಹೀಟ್ ಆಗಬಾರ್ದು ಅಂತ ಈ ಫ್ಯಾನ್ ಇರೋದು. ಮತ್ತೆ ಇಲ್ಲಿ ನೋಡಿ, ಇದನ್ನ ಬೇಕಾದ್ರೆ ಬಿಚ್ಚಿ ತೋರಿಸ್ತೀನಿ. ಇದು ರ್ಯಾಮ್. ಈ ತರ ಇರುತ್ತೆ. ಇದನ್ನ ಈ ತರ ಬಿಚ್ಕೋಬಹುದು ನೀವು. ಇಲ್ಲಿ ಲಾಕ್ ಇರುತ್ತೆ, ನಿಮ್ಗೆ ಬಿಚ್ಚಿ ನೋಡಿ. ಇದೇ ರ್ಯಾಮ್. ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ಇದನ್ನಾದ್ರೂ ಅಟ್ಲೀಸ್ಟ್. ಸಣ್ಣ ಪುಟ್ಟ ಧೂಳುಗೆ ಎಲ್ಲ ಪ್ರೊಟೆಕ್ಟ್ ಮಾಡಿರ್ತಾರ ಅವರು, ಆದಷ್ಟು ಧೂಳು ಬಿದ್ರು ಏನು ಆಗ್ದಿರೋ ಇರಂಗೆ. ಬಟ್ ನಾವು ಸ್ವಲ್ಪ ಸೇಫ್ಟಿ ತಗೋಬೇಕು ಇದ್ರ ಬಗ್ಗೆ. ಆಗಾಗ ಕ್ಲೀನ್ ಮಾಡ್ಕೊಂತ ಇರ್ಬೇಕು. ಇದು ರ್ಯಾಮ್ ಈ ತರ ಇರುತ್ತೆ. ಅಟ್ಲೀಸ್ಟ್ ರ್ಯಾಮ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು, ಓಕೆನಾ. ಸೊ ಇದು ರ್ಯಾಮ್. ಮತ್ತೆ ವಾಪಸ್ ಹಾಕ್ಬಿಡೋಣ ಇದನ್ನ. ನೋಡಿ ಈ ಭಾಗ ನೋಡಿ ಇದೆ, ಇಲ್ಲಿ ಈ ತರ ಇರುತ್ತಲ್ಲ, ಇಲ್ಲಿ ಡೇಟಾ ಹೋಗುತ್ತೆ. ಸೊ ಹಾಗಾಗಿ ಈ ಭಾಗನ ನೀವು ಕೆಳಗೆ ಹಾಕ್ಬೇಕು. ನೀವು ಬಿಚ್ಚಿ ಹಾಕೋದು ಮಾಡ್ಬೋದು, ನಿಮಗೆ ಧೈರ್ಯ, ಕಾನ್ಫಿಡೆನ್ಸ್ ಬಂದ್ಮೇಲೆ. ಸಿಸ್ಟಮ್ ಎಲ್ಲ ಓಪನ್ ಮಾಡಿ ನೋಡಿ, ಕಾನ್ಫಿಡೆನ್ಸ್ ಬಂದ್ಮೇಲೆ ನಿಮ್ಗೆ ಬೇಕಾದ್ರೆ ಇದನ್ನ ಮಾಡ್ಬೋದು. ಬಟ್ ಈಗ ಬೇಡ, ಮುಂದೆ ನೋಡೋಣ. ನಿಮ್ಗೆ ಕಾನ್ಫಿಡೆನ್ಸ್ ಬಂದಾಗ ನೀವು ಇದನ್ನೆಲ್ಲ ಮಾಡ್ಬೋದು. ಬಟ್ ಯಾರಾದ್ರೂ ಮಾಡೋದನ್ನ ನೋಡಿ, ನೀವು ಖುದ್ದಾಗಿ ನಾನ್ ಮಾಡಿರೋದನ್ನ ನೋಡಿ ನೀವು ಬಿಚ್ಚಕ್ ಹೋಗ್ಬೇಡಿ. ನೀವು ಯಾರಾದ್ರೂ ಬಿಚ್ಚಿ ನೋಡೋದನ್ನ ಬಿಚ್ಚಿರೋದನ್ನ ನೀವು ನೋಡಿದಾಗ ಅಬ್ಸರ್ವ್ ಮಾಡಿದ್ರೆ ಇನ್ನೊಂದ್ಸಲ ಅಬ್ಸರ್ವ್ ಮಾಡಿ ಯಾವ ತರ ಮಾಡ್ತಾರೆ ಅಂತ. ಆಮೇಲೆ ಬೇಕಾದ್ರೆ ನಿಮ್ ಸಿಸ್ಟಮ್ನ ನೀವು ಬಿಚ್ಚಬಹುದು. ಈಗ ಜಸ್ಟ್ ನಿಮ್ಗೆ ಒಂದು ಐಡಿಯಾ ಬರಲಿ ಅಂತ ನಾನು ಇದನ್ನೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಆಯ್ತಾ. ಈ ತರ ವಾಪಸ್ ಅದನ್ನ ಇನ್ಸರ್ಟ್ ಮಾಡೋಣ. ನೋಡ್ಕೊಂಡು ಹಾಕ್ಬೇಕು, ಅದು ಯಾವ ತರ ಒಂದು ಕರೆಕ್ಟ್ ಆಗಿರೋ ಪೊಸಿಷನ್ ಅಲ್ಲೇ ಅದು ಕೂತ್ಕೊಳ್ಳೋದು ನೋಡ್ಕೊಂಡು ಈ ತರ ಎರಡು ಕಡೆನೂ ಲಾಕ್ ಮಾಡಬೇಕು. ಈ ತರ ಸೌಂಡ್ ಬರ್ಬೇಕು, ಲಾಕ್ ಆಗ್ಬೇಕು, ಕೂತ್ಕೊಂಡಿದೆ ಅಂತ ಆಯ್ತಾ. ಜಾಸ್ತಿ ಪ್ರೆಷರ್ ಕೊಟ್ಟು ಒತ್ತಬೇಡಿ, ಅದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇದನ್ನೆಲ್ಲ. ಇದು ರ್ಯಾಮ್. ಮತ್ತೆ ಇಲ್ಲಿ ನೋಡಿ, ಇದು ಹಾರ್ಡ್ ಡಿಸ್ಕ್. ಸೆಕೆಂಡ್ರಿ ಮೆಮೊರಿ ಅಂತ ಏನ್ ಹೇಳಿದೆ, ಇಲ್ಲೇ ನಿಮ್ದು ಪರ್ಮನೆಂಟ್ ಆಗಿ ಡೇಟಾಗಳೆಲ್ಲ ಸ್ಟೋರ್ ಆಗೋದು ಆಯ್ತಾ. ಇದು ಮದರ್ ಬೋರ್ಡ್ ಅಲ್ವಾ.
ಈ ಮದರ್ ಬೋರ್ಡ್ ಅಲ್ಲಿ ಇವೆಲ್ಲ ಇರುತ್ತೆ, ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ನಲ್ಲ ನಾನು. ನೋಡಿ ಇದು SMP-S ಅಂದ್ರೆ ನಿಮ್ ಕರೆಂಟ್ ಸಪ್ಲೈ ಆಗೋದು ಇಲ್ಲಿ ನೋಡಿ, ಇಲ್ಲಿ ತಾನೆ ನಾನು ಹೇಳಿದೆ ಆಗ್ಲೇ ಆಚೆಯಿಂದ. ಈಗ ನೋಡಿ ಇಲ್ಲಿಂದ ಕರೆಂಟ್ ಸಪ್ಲೈ ಆಗಿ ಈ ತರ ನೋಡಿ ಈ ಕೇಬಲ್ಗಳೆಲ್ಲ ಈ ತರ ಹೋಗುತ್ತೆ ಮದರ್ ಬೋರ್ಡ್ಗೆ ಕನೆಕ್ಟ್ ಆಗಿದೆ. ನೋಡಿ ಇದು ಪವರ್, ಮದರ್ ಬೋರ್ಡ್ಗೆ ಪವರ್ ಸಪ್ಲೈ ಆಗೋದು ಇದರಿಂದಾನೆ. ಇಲ್ಲಿಂದ ಬಂದು ಅದು ಚೇಂಜ್ ಆಗುತ್ತೆ, ಅಂದ್ರೆ ನಮ್ಗೆ ಇಷ್ಟು ವೋಲ್ಟೇಜ್ ಬೇಕಾಗಿರಲ್ಲ. ಇದು ಎಷ್ಟು ಬರ್ತಾ ಇದೆಯೋ 230 ವೋಲ್ಟ್ಸ್, ಕಂಪ್ಯೂಟರ್ ಆಪರೇಟ್ ಆಗೋದಕ್ಕೆ 5 ವೋಲ್ಟ್ಸ್ 12 ವೋಲ್ಟ್ಸ್ ಈ ತರ ರೇಂಜ್ ಅಲ್ಲಿ ಇರಬೇಕಾಗತ್ತೆ. ಅದು AC ಇಂದ DC ಕನ್ವರ್ಟ್ ಆಗಬೇಕಾಗತ್ತೆ. ಅದೆಲ್ಲ ಮುಂದೆ ನೋಡೋಣ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೆ ಇಲ್ಲಿ ಚೇಂಜ್ ಆಗುತ್ತೆ. SMP-S ಆ ಕೆಲಸ ಮಾಡುತ್ತೆ. ಎಷ್ಟು ಬೇಕೋ, ಎಷ್ಟು ವೋಲ್ಟೇಜ್ ಬೇಕೋ, ಎಷ್ಟು ಕರೆಂಟ್ ಬೇಕೋ ಆ ರೀತಿ ಅದು ಕನ್ವರ್ಟ್ ಆಗಿ ನೋಡಿ ಇಲ್ಲಿ ಪವರ್ ಸಪ್ಲೈ ಆಗುತ್ತೆ. ಮತ್ತೆ ನೋಡಿ ಇದಕ್ಕೆ ಹಾರ್ಡ್ ಡಿಸ್ಕ್ ನೋಡಿ 2 ಕೇಬಲ್ ಇದೆ, ಒಂದು ಡೇಟಾ, ಇನ್ನೊಂದು ಕರೆಂಟ್ ಪವರ್ ಸಪ್ಲೈ ಆಗೋದಕ್ಕೆ. ಆಯ್ತಾ, ಈ ತರ ಎರಡು, ಇದು ಪವರ್, ಇದು ಡೇಟಾದು ಈ ತರ ಇರುತ್ತೆ, ಸ್ಯಾಟಾ ಕೇಬಲ್ ಅಂತ ಹೇಳ್ತೀವಿ ಇದನ್ನ. ಈ ತರ ಕನೆಕ್ಟ್ ಆಗಿರುತ್ತೆ. ಸೊ ರ್ಯಾಮ್ಗೂ ಇಲ್ಲಿಂದಾನೆ ಪವರ್ ಸಪ್ಲೈ ಆಗೋದು, ಮತ್ತೆ ಡೇಟಾನು ಇಲ್ಲಿಂದಾನೆ ಹೋಗೋದು CPU ಇಂದ ರ್ಯಾಮ್ಗೆ. ಮಧ್ಯದಲ್ಲೆಲ್ಲ IC-ಗಳು ಇರುತ್ತೆ, ಮತ್ತೆ ಇದು ಕನೆಕ್ಟರ್ಸ್ ಇರುತ್ತೆ. ಸೊ ಸಿಗ್ನಲ್ ಫ್ಲೋ ಆಗುತ್ತೆ, ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಇದು ತುಂಬಾ ಎಲೆಕ್ಟ್ರಾನಿಕ್ಸ್ ಏನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ, ಬಟ್ ಜಸ್ಟ್ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ತರ ಎಲ್ಲ ಇರುತ್ತೆ. ಇದನ್ನೆಲ್ಲ ಯಾವಾಗಾದ್ರೂ ಬಿಚ್ಚಿದಾಗ ನೀವು ನೋಡ್ಬೋದು ಏನೇನಿದೆ ಇಲ್ಲಿ ಅಂತ ನೋಡ್ಬೋದು. ಸ್ವಲ್ಪ ಹತ್ರ ಹೋಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇದನ್ನೆಲ್ಲ ಬಿಚ್ಚಿ ನೋಡಿದ್ರೆ ನಿಮ್ಗೆ ಎಲ್ಲೆಲ್ಲಿ ಏನೇನಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಈ ಬ್ಯಾಕ್ ಪ್ಯಾನಲ್ ಏನಿದೆ ನೋಡಿ, ಇಲ್ಲಿ ಏನೇನಿರುತ್ತೆ ಅಂದ್ರೆ ಒಂದು ನೋಡಿ ಆಡಿಯೋ ಜಾಗ, ಆಡಿಯೋ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ನಿಮ್ಗೆ ಆಡಿಯೋ ಕಾರ್ಡ್ ಇರುತ್ತೆ, ಅದು ಮದರ್ ಬೋರ್ಡ್ಗೆ ಇಂಟಿಗ್ರೇಟ್ ಆಗಿರುತ್ತೆ. ಸೊ ಇದು ಈ ಭಾಗ ಎಲ್ಲ ಆಡಿಯೋ ಪ್ರೊಸೆಸಿಂಗ್ ಆಗುತ್ತೆ ಇದರಲ್ಲಿ. ಆಯ್ತಾ, ನೋಡಿ ಹಾಗೆ ವಿಡಿಯೋ ಎಲ್ಲಿದೆ ನೋಡಿ, ಇಲ್ಲಿ ವಿಡಿಯೋ ಕನೆಕ್ಟ್ ನೋಡಿ, ಇಲ್ಲಿ ವಿಡಿಯೋ ಎಲ್ಲ ಇಲ್ಲಿ ಪ್ರೊಸೆಸ್ ಆಗುತ್ತೆ ಆ ಥರ. ಆಯ್ತಾ, ಅದೇ ರೀತಿ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಗ್ರಾಫಿಕ್ಸ್ ಕಾರ್ಡ್ ನಾನು ಎಕ್ಸ್ಟ್ರಾ ಹಾಕೊಂಡಿರೋದು. ಇದರ ಅವಶ್ಯಕತೆ ಇಲ್ಲ. ಮಾಮೂಲಿ ವಿಡಿಯೋ ಬೇಕು ಅಂತಂದ್ರೆ, ಮಾಮೂಲಿ ವಿಡಿಯೋ ಪ್ರೊಸೆಸಿಂಗ್ ಆದ್ರೆ ಇಲ್ಲಿ ಮದರ್ ಬೋರ್ಡ್ ಅಲ್ಲಿರೋ ವಿಡಿಯೋ ಕಾರ್ಡೇ ಸಾಕಾಗುತ್ತೆ. ಬಟ್ ನಾನು ಎಕ್ಸ್ಟ್ರಾ ನಂದು ತುಂಬಾ ಎಡಿಟಿಂಗ್ ಕೆಲಸ ಇರೋದ್ರಿಂದ ಮತ್ತೆ ಇಮೇಜ್ ಪ್ರೊಸೆಸಿಂಗ್ ಎಲ್ಲ ಮಾಡಬೇಕಾಗತ್ತೆ ನಾವು DTP ಕೆಲಸಕ್ಕೆ. ಸೊ ಅದೆಲ್ಲ ಸ್ಪೀಡಾಗಿ ಆಗಲಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಅಡಿಷನಲ್ ಆಗಿ ಒಂದು ವಿಡಿಯೋ ಕಾರ್ಡ್, ಗ್ರಾಫಿಕ್ಸ್ ಕಾರ್ಡ್ನ ಹಾಕೊಂಡಿದ್ದು. ಇದು ಗ್ರಾಫಿಕ್ಸ್ ಕಾರ್ಡ್. ಆಯ್ತಾ, ಓಕೆ. ಮತ್ತೆ ಇದಕ್ಕೆ ನೋಡಿ ಫ್ಯಾನ್ ಇದೆ, ಹೀಟ್ ಆಗಬಾರ್ದು, ಇದಕ್ಕೆ ಸಪ್ರೇಟ್ ಆಗಿ ಫ್ಯಾನ್ ಇದೆ. ಆಯ್ತಾ, ಸೊ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು ಹೇಗೆ ಹೋಗಿದೆ ಕೇಬಲ್ಗಳು ನೋಡಿ. ಒಂದೊಂದು ಹಾರ್ಡ್ ಡಿಸ್ಕ್ಗೆ ಇಲ್ಲಿಂದ ಮದರ್ ಬೋರ್ಡ್ ಇಂದ ಕೇಬಲ್ ಹೋಗಿದೆ, ಡೇಟಾ ಕೇಬಲ್. ಆಯ್ತಾ, ಇಷ್ಟು ತಿಳ್ಕೊಂಡ್ರೆ ಸಾಕು ನೋಡಿ. ಫ್ಯಾನ್ಗೂ ಇಲ್ಲಿಂದ ಪವರ್ ಸಪ್ಲೈ ಆಗುತ್ತೆ ಸಿಸ್ಟಮ್. ಇದಕ್ಕೆ ಇಷ್ಟು ನಿಮ್ಗೆ ಗೊತ್ತಿದ್ರೆ ಸಾಕು ಒಳಗಡೆ ಏನೇನಿದೆ ಅಂತ. ಆಯ್ತಾ, ಇನ್ನೂ ಒಂದಿದೆ ನೋಡಿ, ಇಲ್ಲಿ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ, SSD ಸಾಲಿಡ್ ಸ್ಟೇಟ್ ಡ್ರೈವ್. ಇದು ಒಂಥರ ಹಾರ್ಡ್ ಡಿಸ್ಕ್ ತರನೇ ಕೆಲಸ ಮಾಡುತ್ತೆ, ಬಟ್ ಇದ್ರ ಸ್ಪೀಡ್ ಜಾಸ್ತಿ ಇರುತ್ತೆ. ಇದು ಏನು ಅಂತ ನಾನು ಯಾವಾಗಾದ್ರೂ ಥಿಯರಿ ಕ್ಲಾಸಲ್ಲಿ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೆಮೊರಿ ಬಗ್ಗೆ ಹೇಳುವಾಗ ಇದೆಲ್ಲ ಏನೇನು ಇದೆ ಅಂತ, ಯಾವ್ಯಾವ ತರ ಇದೆ ಅಂತ ಹೇಳ್ತೀನಿ. ನೋಡಿ, ಇದು ಹೊಸ ಸಿಸ್ಟಮ್ಗಳಲ್ಲಿ ಈ ರೀತಿ ಎಲ್ಲ ಇರುತ್ತೆ. ಹಳೆ ಸಿಸ್ಟಮ್ ಅಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಸ್ವಲ್ಪ ವಿಶಾಲವಾಗಿರುತ್ತೆ, ಇಷ್ಟೊಂದು ಕಾಂಪೋನೆಂಟ್ಸ್ ಇರಲ್ಲ, ಸ್ವಲ್ಪ ನಿಮ್ಗೆಲ್ಲ ಕ್ಲಿಯರ್ ಆಗಿ ಕಾಣುತ್ತೆ. ಬೇಡ, ನಾವು ಹೊಸ ಕಾಲಕ್ಕೆ ಬಂದಿರೋದ್ರಿಂದ ಹೊಸದನ್ನೇ ತಿಳ್ಕೊಳ್ಳೋಣ ಯಾವ ರೀತಿ ಇರುತ್ತೆ ಅಂತ. ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿದೆ ಅನ್ಸುತ್ತೆ, ಒಂದು ಐಡಿಯಾ ಸಿಕ್ಕಿದೆ ಅನ್ಸುತ್ತೆ ಯಾವ ತರ ಇರುತ್ತೆ ಒಳಗಡೆ CPU ಒಳಗೆ ಅಂತ. ಸೊ ಹೀಗೆ. ಸೊ ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಈಗ ಕ್ಲೋಸ್ ಮಾಡಿ ಸಿಸ್ಟಮ್ನ ನಾನು ಕನೆಕ್ಟ್ ಮಾಡ್ತೀನಿ ವಾಪಸ್ಸು. ಅದನ್ನೇ ಅಲ್ಲಿ ಜಾಗ ತುಂಬಾ ಇಕ್ಕಟ್ಟಿರೋದ್ರಿಂದ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಈ ಸಿಸ್ಟಮ್ ಕನೆಕ್ಟ್ ಮಾಡೋದು ಹೇಗೆ ಅಂತ. ಪರವಾಗಿಲ್ಲ, ನೀವು ಏನ್ ಮಾಡ್ತೀವಿ, ಇಲ್ಲಿ ಕೇಬಲ್ ಹಾಕ್ತೀನಿ ನಾನು, ಇಲ್ಲಿ ಪವರ್ ಕೇಬಲ್, ಇಲ್ಲಿ ಮಾನಿಟರ್ ಕೇಬಲ್ಗಳನ್ನ ಸಿಗಿಸ್ತೀನಿ, ಕೀಬೋರ್ಡ್ದು ಮೌಸ್ದು ಕನೆಕ್ಟರ್ಗಳು ಬಂದು ಅದನ್ನ ಸಿಗಿಸ್ತೀನಿ ಇಲ್ಲಿ. ಆ ಥರ ಮಾಡ್ತೀನಿ ನೋಡಿ. ಅದು ಮಾಡಾದ್ಮೇಲೆ ಈ ತರ ಇರುತ್ತೆ ನೋಡಿ, ಕನೆಕ್ಟ್ ಮಾಡಾದ್ಮೇಲೆ ಈ ಸಿಸ್ಟಮ್ ಅಲ್ಲಿ ನೋಡ್ಕೊಳ್ಳಿ ಈ ತರ ಇರುತ್ತೆ. ಸೊ ನಾನೊಂದು ಐಡಿಯಾ ಕೊಡ್ತಾ ಇದ್ದೀನಿ ಇಲ್ಲಿ, ಬಟ್ ನೀವು ಏಕಾಏಕಿ ಇದನ್ನ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಈ ವಿಡಿಯೋ ನೋಡ್ಬಿಟ್ಟು ನನ್ಗೇನೋ ಗೊತ್ತಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಿಮ್ ಸಿಸ್ಟಮ್, ಮನೇಲಿ ಏನಾದ್ರು ಸಿಸ್ಟಮ್ ಇದ್ರೆ ಬಿಚ್ಚಿ ಅದನ್ನೆಲ್ಲ ನೋಡೋ ಕೆಲಸ ನೀವು ಮಾಡಬೇಡಿ. ಇಲ್ಲಿ ಒಂದು ಥಿಯರಿ, ಪ್ರಾಕ್ಟಿಕಲ್ ಅಲ್ಲೇ ಒಂದು ಥಿಯರಿ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ನಾನ್ ಮಾಡಿರೋದು ನೋಡಿ. ಈ ಒಂದು ಐಡಿಯಾನ ಇಟ್ಕೊಂಡು ನೀವು ಯಾರಾದ್ರೂ ಕಂಪ್ಯೂಟರ್ ಪರಿಣಿತರು, ನಿಮ್ಗೆ ಸರ್ವಿಸ್ ಮ್ಯಾನ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ ಇಂಟ್ರೆಸ್ಟ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ಗೊತ್ತಿರೋರು, ಕಂಪ್ಯೂಟರ್ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಅವ್ರ ಕೈಲಿ, ನಿಮ್ಗೆ ನಂಬಿಕೆ ಬಂದ್ಮೇಲೆ ಅವ್ರ ಕೈಲಿ ಬಿಚ್ಚಿಸಿ ಬೇಕಾದ್ರೆ ನಿಮ್ಮ ಕಂಪ್ಯೂಟರ್ ಯಾವ ತರ ಇದೆ ಅಂತ ನೀವು ಡೀಟೇಲ್ ಆಗಿ ನೋಡ್ಕೊಳ್ಳಿ.
ಖುದ್ದು ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಕಣ್ಣಾರೇನೆ ನೋಡ್ಕೊಳ್ಳಿ. ಒಳ್ಳೇದು, ಅದು ತಿಳ್ಕೊಂಡ್ರೆ. ಆ ಅವಕಾಶ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಮಾಡಿ, ನಿಮ್ಗೂ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಅದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ಸೊ ಇಲ್ಲಿಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಕಂಪ್ಯೂಟರ್ ಬಿಡಿ ಭಾಗಗಳು ಒಳಗಡೆ ಹೇಗಿರುತ್ತೆ ಅಂತ ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ನನಗೆ ಯಾಕೋ ಸಮಾಧಾನ ಆಗ್ಲಿಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನೇ ಮಾಡಿಬಿಟ್ಟೆ. ಒಳಗಡೆ ಬ್ಲೋವರ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ದೀನಿ. ಸಿಸ್ಟಮ್ ಇವಾಗ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನಿಮ್ಮ ದಯೆಯಿಂದ ಇನ್ನು ಓಪನ್ ಮಾಡಿದ್ವಿ ಇವತ್ತು. ಕ್ಲೀನ್ ಮಾಡಿದ್ದಾಯ್ತು. ಆಯುಧ ಪೂಜೆಗೆ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಸ್ವಲ್ಪ ಬೇಗನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಕ್ಲೀನ್ ಮಾಡಿದ್ಮೇಲೆ ಈ ಥರ ಕ್ಲೀನಾಗಿ ಇಟ್ಕೋಬೇಕು ಸಿಸ್ಟಮ್. ಓಕೆ, ಹಾಯ್, ನಾನು ನಿಮ್ಮ ಡಿಜಿ ಪುಟ್ಟಿ. ಹೇಗಿದ್ದೀರಾ ನೀವೆಲ್ಲ? ಆಟ ಜೊತೆಗೆ ಪಾಠ, ಇದು ಸಿನಿ ಕಸರತ್ತು. ಡಿಜಿ ಸಿನಿ ಕ್ವಿಜ್. ಕಂಪ್ಯೂಟರ್ನಲ್ಲಿ ಒಂದು ಕಾಂಪೊನೆಂಟ್ ಇಂದ ಇನ್ನೊಂದು ಕಾಂಪೊನೆಂಟ್ಗೆ ಸಿಗ್ನಲ್ ಫ್ಲೋ ಆಗುತ್ತೆ. ಇದಕ್ಕೆ ಅಲ್ಗಾರಿದಮ್ ಫ್ಲೋ ಚಾರ್ಟ್ ಬರೀತಾರೆ. ಅದೇ ತರ ಇದೂನು. ಸಿನಿಮಾಗೋಸ್ಕರನಾದ್ರೂ ನಮ್ ತಲೆನ ಕಂಪ್ಯೂಟರ್ ತರ ಓಡ್ಸೋಣ. ಬನ್ನಿ ಈ ಆಟ ಆಡೋಣ. ಇದು ಸಿನಿ ಕಸರತ್ತು, ಡಿಜಿ ಸಿನಿ ಕ್ವಿಜ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವ ABCD ನ ಕಂಡಿಡಿರಿ. ಮೊದಲು ಸ್ವಲ್ಪ ರೂಲ್ಸ್ ನೋಡ್ಬಿಡೋಣ. ಸಿಂಪಲ್ ರೂಲ್ಸ್. ಈ ಕಲರ್ ರೀಲ್ ಇದೆಯಲ್ಲ, ಇದು ಯಾವ್ದಾದ್ರೂ ಒಂದು ಸಿನಿಮಾದ ಹೆಸರು. ಈ ಬ್ಲೂ ಸ್ಟಾರ್ ಇದೆಯಲ್ಲ, ಇದು ಆ ಸಿನಿಮಾದ ಹೀರೋ, ನಾಯಕ. ಈ ಪಿಂಕ್ ಸ್ಟಾರ್ ಇದೆಯಲ್ಲ, ಇದು ಆ ಸಿನಿಮಾದ ಹೀರೋಯಿನ್, ನಾಯಕಿ. ಈ ತರ ಬ್ಲೂ ರೆಕ್ಟ್ಯಾಂಗಲ್ ಬಂದ್ರೆ ಆ ಸಿನಿಮಾದ ಸಪೋರ್ಟಿಂಗ್ ಆಕ್ಟರ್, ಪೋಷಕ ನಟ. ಪಿಂಕ್ ರೆಕ್ಟ್ಯಾಂಗಲ್ ಬಂದ್ರೆ ಸಪೋರ್ಟಿಂಗ್ ಆಕ್ಟ್ರೆಸ್, ಪೋಷಕ ನಟಿ. ಗ್ರೀನ್ ಕಲರ್ ಡೈಮಂಡ್ ಬಂದ್ರೆ ಆ ಸಿನಿಮಾದ ಡೈರೆಕ್ಟರ್, ನಿರ್ದೇಶಕ. ಆರೆಂಜ್ ಕಲರ್ ಡೈಮಂಡ್ ಬಂದ್ರೆ ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್, ಸಂಗೀತ ನಿರ್ದೇಶಕ. ಈ ಸಾರಿ ಒಂದು ಸಿಂಪಲ್ ಪಜಲ್ ಕೊಟ್ಟಿದ್ದೀವಿ ನೋಡಿ. ಇಲ್ಲಿ ಖಾಲಿ ಬಿಟ್ಟಿರೋ ABCD ಕಂಡಿಡಿರಿ. ಒಂದ್ ಬಾಕ್ಸ್ ಇಂದ ಇನ್ನೊಂದ್ ಬಾಕ್ಸ್ಗೆ ಸಿಗ್ನಲ್ ಹೇಗೆ ಫ್ಲೋ ಆಗ್ತಾ ಇದೆ ಅಬ್ಸರ್ವ್ ಮಾಡಿ. ನಿಮ್ಮ ಆನ್ಸರ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಬೇಗ ಬರೆದು ಕಳಿಸಿ. ABCD ಯಾವುದು ಅಂತ ಹೇಳಿ. ಕಮಾನ್, ನಮ್ಮ ಕನ್ನಡಿಗರು ತುಂಬಾ ಬುದ್ಧಿವಂತರು. ಕರೆಕ್ಟ್ ಆನ್ಸರ್ ಕಂಪ್ಯೂಟರ್ ಕಲಿ ನೆಕ್ಸ್ಟ್ ಕ್ಲಾಸ್ ವಿಡಿಯೋದಲ್ಲಿ ಹೇಳ್ತೀವಿ, ಸರಿನಾ? ಆಲ್ ದಿ ಬೆಸ್ಟ್. ಬಾಯ್ ಬಾಯ್. ಓಕೆ, ಹೋಮ್ ಕೀಸ್ ಪ್ರಾಕ್ಟೀಸ್ ಮಾಡಿದ್ದಾಯ್ತು. ಈಗ ನಾವು ಸ್ವಲ್ಪ ಮೇಲಕ್ಕೆ ಹೋಗೋಣ, ಆಯ್ತಾ? ASDF ಅಲ್ವಾ ಬೇರೆ ಇದು ಇರಬೇಕಾಗಿರೋದು ನಮ್ದು FJ ಮಾರ್ಕ್. ಇದು ಜ್ಞಾಪಕ ಇರಲಿ, ಯಾವಾಗ್ಲೂ ಈ ಪೊಸಿಷನ್ ಅಲ್ಲಿ ಇರಬೇಕು. ಯಾವಾಗ್ಲೂ ಮನೆಗೆ ಬರ್ಬೇಕು. ನೀವು ಎಲ್ಲ ಆಚೆ ಅಲಿತಾ ಇದ್ರು ನೀವು ವಾಪಸ್ ಮನೆಗೆ ಬರ್ಬೇಕು. ನೀವೆಲ್ಲಾದ್ರೂ ಏನಾದ್ರು ಕೆಲಸ ಮಾಡ್ಬಿಟ್ಟು ಬರ್ತೀರಾ ಅಂದ್ಕೊಳ್ಳಿ, ಎದ್ದೋಗ್ತೀರಾ ಅಂದ್ಕೊಳ್ಳಿ, ವಾಪಸ್ ಮನೆ ಇಲ್ಲಿ ಬಂದಾಗ ಕೀಬೋರ್ಡ್ ಬಂದಾಗ ನೀವು ಈ ಪೊಸಿಷನ್ಗೆ ಬರ್ಬೇಕು. FJ ಮಾರ್ಕ್ ಮತ್ತೆ ಹಿಂಗೆ ಈ ತರ ಇರ್ಬೇಕು. ನಿಮ್ಮ ಪೊಸಿಷನ್ ಈ ತರ ಇರ್ಬೇಕು. ಇದೇ ಸಿಂಬಲ್, ಟೈಪಿಂಗ್ಗೆ ಇದೇ ಸಿಂಬಲ್, ಆಯ್ತಾ? ಈ ಲೆವೆಲ್ ಇದಕ್ಕೆ ಪೊಸಿಷನ್ ನೀವು ಬರ್ಬೇಕು. ಓಕೆನಾ? ಈಗ ನಾವು ಮೇಲೆ ಹೋಗೋದು ಮಾಡೋಣ. ಸ್ವಲ್ಪ ಒಂದೊಂದೇ ಬೆರಳು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಲೆಫ್ಟ್ ಟು ರೈಟ್ ಅಲ್ವಾ ನಾವು ಮಾಡ್ತಾ ಇರೋದು? ನಮ್ಮ ಅಕ್ಷರಗಳು ಹಂಗೆ ತಾನೇ ಇರೋದು ಬುಕ್ಕಲ್ಲಿ. ಲೆಫ್ಟ್ ಟು ರೈಟ್ ಅಲ್ವಾ? ಲೆಫ್ಟ್ ಕೀ ಇಂದಾನೆ ಸ್ಟಾರ್ಟ್ ಮಾಡೋಣ. ಮೊದಲನೇ ಕೀ ಎ. ನೀವೇನು ಇವನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಬೇಡ, ನಿಮ್ ಬೆರಳುಗಳಿಗೆ ಗೊತ್ತಾಗುತ್ತೆ. ನಾನು ಅವಾಗಲೇ ಹೇಳಿದ್ದೆ ಮಸಲ್ ಪವರ್ ಅಂತ, ಆಯ್ತಾ? ಸೊ ನಿಮ್ ಬೆರಳುಗಳಿಗೆ ಗೊತ್ತಿರುತ್ತೆ. ನೀವೇನು ಇದನ್ನೆಲ್ಲ ಬೈ ಹಾರ್ಟ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿ A ಇಂದ Z ವರ್ಗೂ ಇಲ್ಲ, ನಿಮ್ ಚಿತ್ರವಾಗಿದೆ QWERT. ಇದು QWERTY ಕೀ ಅಂತ ಕೀಬೋರ್ಡ್ ಅಂತ ಹೇಳ್ತಾರೆ ಇದನ್ನ. ಯಾಕಂದ್ರೆ ಟಾಪ್ ರೋದು QWERTY
ಇದನ್ನ ಒಂದು ಹೆಸರು ಕೊಟ್ಬಿಟ್ಟಿದ್ದಕ್ಕೆ ಇದು QWERTY ಕೀಬೋರ್ಡ್ ಲೇಔಟ್ ಅಂತ ಇಟ್ಟಿದ್ದಾರೆ ಅದಕ್ಕೆ ಹೆಸರು. ಆಯ್ತಾ, ನೀವು ಅದೆಲ್ಲ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿ ಇದಕ್ಕೆ ಬಂದಿದ್ದೀರಾ ಈ ಪೊಸಿಷನ್ಗೆ, FJ ಎರಡು ಜ್ಞಾಪಕ ಇಟ್ಕೊಂಡ್ರೆ ಸಾಕು ನೀವು. ಯಾಕಂದ್ರೆ ಒಂದೊಂದ್ ಕಡೆ ಇದು ಸೌದೋಗಿರುತ್ತೆ ಅಲ್ವಾ, ಮಾಡಿ 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 ಯೂಸ್ ಮಾಡಿ ಮಾಡಿ ಸೌದಾಗೋಗಿರುತ್ತೆ. ಇನ್ನೊಂದೇನೋ ನಾನು ಏನ್ ಹೇಳಿದ್ದೆ, ನಾನು ನಿಮ್ದೇ ಒಂದು ಕೀಬೋರ್ಡ್ ತಗೊಂಡ್ಬಿಡಿ. ಎಲ್ಲಾದ್ರೂ ನೀವು ಬೇರೆಯವ್ರ ಸಿಸ್ಟಮ್ ಅಥವಾ ನಿಮ್ ಸಿಸ್ಟಮ್ ಆದ್ರೂ ಇವಾಗ ಹೊಸ ಒಂದು ಕೀಬೋರ್ಡ್ ತಗೊಂಡ್ಬಿಡಿ ಈ ಟೈಪಿಂಗ್ ಕ್ಲಾಸ್ಗೆ ಅಂತ. ಯಾಕೆ ಅಂತಂದ್ರೆ ಒಂದು ಏನು ಅಂತಂದ್ರೆ ಅದರ ಅಡ್ವಾಂಟೇಜ್, ನೀವು ಎಲ್ಲಿಂದ ಟೈಪಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಲ್ವಾ. ನೀವು ಯಾವತ್ತಿಂದ ಟೈಪಿಂಗ್ ಸ್ಟಾರ್ಟ್ ಕೀಬೋರ್ಡ್ ತಗೊಂಡಾಗಿಂದ ನಾನು ಟೈಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಿಮ್ಗೆ ಹೊಸದಾಗಿರುತ್ತೆ, ನಿಮ್ಗೆ ಕಲ್ತ್ಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ನೀವೇ ಒಬ್ಬರೇ ಅದನ್ನ ಯೂಸ್ ಮಾಡಬೇಕು, ಬೇರೆಯವ್ರಿಗೆ ಯಾರಿಗೂ ಕೊಡಬೇಡಿ ಅದನ್ನ ಕೀಬೋರ್ಡ್ನ. ಅವಾಗ ಏನಾಗುತ್ತೆ ಅಂದ್ರೆ ನೀವೇ ಅದನ್ನ ಸವಿಸ್ತೀರಾ. ಬಟನ್ ಎಲ್ಲ ಲೂಸ್ ಆಗುತ್ತೆ, ನಿಮ್ಮಿಂದಾನೇ ಲೂಸ್ ಆಗುತ್ತೆ. ಇದ್ರ ಮೇಲಿರೋ ಅಕ್ಷರಗಳು ಫೇಡ್ ಆಗುತ್ತೆ, ಇಲ್ಲಿರೋದೆ ಎಲ್ಲ ಇದೆಯಲ್ಲ ಇದು ಸ್ವಲ್ಪ ಸ್ವಲ್ಪ ಹೋಗುತ್ತೆ, ಇವೆಲ್ಲ ಹೋಗ್ಬಿಡುತ್ತೆ ಬೇಗ. ನಾನು ತೋರಿಸಿದ್ನಲ್ಲ ಇಲ್ಲಿ ನಮ್ ಕೀಬೋರ್ಡ್, ನಿಮ್ದೆಲ್ಲ ಈ ತರ ಆಗಲ್ಲ. ನೀವು ಒಂದ್ 2-3 ತಿಂಗಳು ಮಾಡಿದ್ರು ಇಷ್ಟೊಂದೇನಾಗಲ್ಲ. ನಂದು ಅಷ್ಟಿರುತ್ತೆ ಕೆಲಸ, ಒಂದ್ ದಿನದಲ್ಲಿ ಅಷ್ಟೊಂದು ಟೈಪಿಂಗ್ ಮಾಡ್ತೀನಿ ನಾನು. ಅದಕ್ಕೆ ಈ ಗತಿಗೆ ಬಂದಿದೆ ಅದು ನೋಡಿ. ಎಲ್ಲ ಏನು ಹಳ್ಳನೇ ಬಿದ್ದುಬಿಟ್ಟಿದೆ. ಎಸ್ ಇವೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಲ್ಲ, ಎ ಅಕ್ಷರ, ಈ ಅಕ್ಷರ, ಓವಲ್ಸ್ ಇವೆಲ್ಲ ಜಾಸ್ತಿ ಬರುತ್ತೆ. ಇವೆಲ್ಲ ಜಾಸ್ತಿ ಟೈಪ್ ಮಾಡ್ತೀನಲ್ಲ, ಅದಕ್ಕೆ ನೋಡಿ CD ಇವೆಲ್ಲ ಸೌದೋಗ್ಬಿಟ್ಟಿದೆ. ಸೊ ನೀವು ನಿಮ್ ಕೀಬೋರ್ಡ್, ನಿಮ್ದೇ ಸಪರೇಟ್ ಕೀಬೋರ್ಡ್ ಇದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ನೀವು ಅಂತ. ಒಂದು ಇದು ಸೂಚನೆ ಏನು ಅಂತಂದ್ರೆ, ಈ FJ ಮೇಲೆ ಮಾರ್ಕ್ ಇದೆಯಲ್ಲ, ಇದು ಹೋಗ್ತಾ 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 ಟೈಪ್ ಮಾಡ್ತಾ ಮಾಡ್ತಾ 3 ತಿಂಗಳಾದ್ಮೇಲೆ ಸೌದೋಗುತ್ತೆ. ಇದು ಈ ಮಾರ್ಕೆ ಸೌದೋಗುತ್ತೆ. ಅವಾಗ ನೀವು ಜ್ಞಾಪಕ ಇಟ್ಕೊಬೇಕು, FJ FJ ಬಂದು ಕೂತ್ಕೋಬೇಕು. ಸೌದೋಗಿದ್ರು ತಲೆ ಕೆಡ್ಸ್ಕೊಂಬೇಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ASDFJK FJ ಇದು ಬಂದ್ಬಿಟ್ರೆ, ಫಸ್ಟ್ ಇದು ಬಂದ್ಬಿಟ್ರೆ ಇವು ಆರಾಮಾಗಿ ಬಂದು ಕೂತ್ಕೊಂಡ್ಬಿಡುತ್ತೆ. ಏನ್ ತಲೆ ಕೆಡ್ಸ್ಕೊಂಬೇಡಿ, ಈ ಮಾರ್ಕ್ ಇರುತ್ತೆ. 3 ತಿಂಗಳು ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಈ ಮಾರ್ಕ್ಗಳು ಇರುತ್ತೆ, ಯೋಚನೆ ಮಾಡಬೇಡಿ. ಈ ಮಾರ್ಕ್ ನಿಮ್ಮ ಉಪಯೋಗಕ್ಕೆ ಇರೋದು, ಓಕೆನಾ. ಸೊ ಇಲ್ಲಿಗೆ ಬನ್ನಿ. ಇವಾಗ ಟಾಪ್ ನೋಡಿ ಏನೇನೋ ಬಂದ್ಬಿಡ್ತಲ್ಲಿ, ಅದನ್ನ ಕ್ಲಿಯರ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಈ ಕ್ಲಾಸ್ನ. ಆಯ್ತಾ, ಸೊ ಮೇಲಕ್ಕೆ ಹೋಗಿ ಬರೋದು. ಆಯ್ತಾ, ಅದಕ್ಕೆ ಏನ್ ಮಾಡೋಣ, ಫಸ್ಟ್ ಇಲ್ಲಿಂದ ಬರೋಣ. QA 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 QA. ಈ ಬೆರಳನ್ನ, ಈ ಕೈನ ಹಿಂಗ್ ತೆಗೆದಿಟ್ಬಿಡ್ಬೇಡಿ. ಕೆಟ್ಟ ಅಭ್ಯಾಸ ಅದು, ಕೆಟ್ಟ ಅಭ್ಯಾಸ. ಬೇಡ ಬೇಡ ಬೇಡ, ಈಗ್ಲಿಂದಾನೇ ಹೇಳ್ತಾ ಇದ್ದೀನಿ, ತಲೆ ಗಂಟಿಸ್ಕೊಳ್ಳಿ. ಇದು ಇಲ್ಲಿರ್ಲಿ, ಕೆಲಸ ಏನು ಇಲ್ದಿದ್ರು ಇದು ಇಲ್ಲಿರ್ಲಿ. ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಮಾಡೋದು ಎಲ್ಲ ಬೇಡ. ಆಯ್ತಾ, QA ಅಷ್ಟೇ ಸಿಂಪಲ್. ಮೇಲೆ ಹೋಗೋದು, ಕೆಳಗೆ ಬರೋದು, ಮೇಲೆ ಹೋಗೋದು. AQ ಅಂತ ಮಾಡಬೇಡಿ ದಯವಿಟ್ಟು. ಮೇಲೆ ಹೋಗಿ ವಾಪಸ್ ಬರೋದು, ಅದು ಇಂಪಾರ್ಟೆಂಟ್. ಮನೆಗೆ ವಾಪಸ್ ಬರೋದು ಇಂಪಾರ್ಟೆಂಟ್ ಯಾವಾಗಲೂ. ಇಲ್ಲಿಗೆ ನಿಲ್ಸ್ಬೇಕು ನೀವು. QA ಒಂದಷ್ಟು ಉದ್ದ ಮಾಡ್ಬಿಟ್ಟು ಎಂಟರ್ ಕೊಡಿ. QA ಅಷ್ಟುದ್ದ ಮಾಡ್ಬಿಟ್ಟು ಅಲ್ಲಿವರೆಗೂ ಮಾಡಿ ಬೇಕಾದ್ರೆ, ಅದೇ ರೆಫರೆನ್ಸ್ ಪಾಯಿಂಟ್. ನಾನು ಮಾಡಕ್ ಹೋಗಲ್ಲ, ನನಗೆ ಮಾಡಿ ಮಾಡಿ ಸಾಕಾಗಿದೆ ಆಕ್ಚುಲಿ ಟೈಪಿಂಗು. 15-20 ವರ್ಷದಿಂದ ನಾನು ನಿಮಗೆ ಹೇಳ್ಕೊಡೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಆಯ್ತಾ, ಅಷ್ಟುದ್ದ ಟೈಪ್ ಮಾಡ್ಬಿಟ್ಟು ಇದನ್ನ ಒಂದ್ 10 ಸಲ ಮಾಡಿ. ಅಂದ್ರೆ 10 ರೋಗಳು ಬರ್ಬೇಕಂತೆ QA ಅಂತ. ಆಯ್ತಾ, ಇದನ್ನ ಮಾಡಾದ್ಮೇಲೆ ನೆಕ್ಸ್ಟ್ ಏನಿದೆ, S ಇದೆ, ಅದ್ರ ಮೇಲೆ ಏನಿದೆ, W ಇದೆ. ನೀವೇನು ಅದನ್ನ ಜ್ಞಾಪಕ ಇಟ್ಕೊಳಕ್ ಹೋಗ್ಬೇಡಿ, WS ಅಂತ ನಿಮ್ಮ ಬೆರಳಿಗೆ ಗೊತ್ತಾಗತ್ತೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಲ್ವಾ. ನೆಕ್ಸ್ಟ್ ಇದಕ್ಕೆ ಲೈನ್ ಹೋಗ್ಬಿಟ್ಟು WS, ಮತ್ತೆ ಯಾವ ಬೆರಳು ಹೇಳಿದೀನೋ ಅದನ್ನೇ ಮಾಡಿ. ನನಗೆ ಸುಲಭ ಆಗತ್ತೆ ಅಂತ ಅಂದ್ಬಿಟ್ಟು ಇದ್ರಲ್ಲಿ ಮಾಡಬೇಡಿ. ಇಲ್ಲಿ ಏನ್ ಪ್ರಯೋಜನ, ನೀವು ಪರೀಕ್ಷೆಯಲ್ಲಿ ಕಾಪಿ ಹೊಡೆದಂಗಿದು ಅಲ್ವಾ. ಇದು ಯಾರಿಗೋಸ್ಕರ, ಯಾರ ಬೆನಿಫಿಟ್ಗೋಸ್ಕರ ನಾನು ಹೇಳ್ಕೊಡ್ತಾ ಇರೋದು, ನಿಮ್ ಬೆನಿಫಿಟ್ಗೋಸ್ಕರ. ನೀವು ಸುಮ್ನೆ ಸ್ಟೈಲ್ ಆಗಿ ಏನೋ ಹೇಳ್ಬಿಟ್ರಪ್ಪ ಮೇಷ್ಟ್ರು, ನಾನ್ ಮಾಡೋಣ ಹಿಂಗೆ ನೋಡಿ, ಅಲ್ಲಿ ತಪ್ಪುಗಳು ಆಗತ್ತೆ ಆ ತರ ಮಾಡಕ್ ಹೋದ್ರೆ. ಹಿಂಗ್ ಮಾಡ್ಬಿಡ್ತೀರಾ, ಇದು ಒಳ್ಳೆ ಮೆಥಡ, ಇದು ಬೇಡ. ಇಲ್ಲಿ ನಾನೇನು ಯಾರು ರ್ಯಾಂಕ್ ತಗೊಳಕೋಸ್ಕರ ಇದನ್ನ ಮಾಡ್ತಾ ಇಲ್ಲ ನನ್ನ ಕ್ಲಾಸ್ನ. ನಿಮ್ಮ ವಿದ್ಯೆ, ನಿಮ್ಗೊಂದು ವಿದ್ಯೆ ಬರಲಿ ಅಂತ ಮಾಡ್ತಾ ಇರೋದು. ನೀವು ದಯವಿಟ್ಟು ಈ ತರನೇ ಪ್ರಾಕ್ಟೀಸ್ ಮಾಡಿ. ಈ ಬೆರಳು ಏನು, ಉಂಗುರದ ಬೆರಳು, WS ಇವೆಲ್ಲ ಸ್ವಲ್ಪ ಮೇಲೆ ಕೆಳಗೆ ಹೋಗಿದ್ರು ತೊಂದರೆ ಇಲ್ಲ. ಇದನ್ನೇ ಮಾಡ್ತಾ ಇದೀರಲ್ವಾ, ಇವೆಲ್ಲ ಮೇಲ್ ಕೊಟ್ಟೋಗುತ್ತೆ ಸ್ವಲ್ಪ, ಅದೇನ್ ತೊಂದರೆ ಇಲ್ಲ. ಬಟ್ ಆದಷ್ಟು ಅದ್ರ ಮೇಲಾದ್ರೂ ಇರ್ಲಿ, ಅಟ್ಲೀಸ್ಟ್ ಮೇಲಕ್ಕೆ ಹೋಗಿದ್ರು ಅಟ್ಲೀಸ್ಟ್ ಆ ಜಾಗದಲ್ಲಾದ್ರೂ ಇರ್ಲಿ, ಅದು ಸ್ವಲ್ಪ ಅಪ್ರಾಕ್ಸಿಮೇಟ್ ಆಗಿ. WS ಈ ತರ ಬಾಯಲ್ಲಿ ಹೇಳ್ಕೊಂಡು ಮಾಡೋದು ಒಂದ್ ರೀತಿ ಒಳ್ಳೇದು. ಅಷ್ಟುದ್ದಾನೆ ಮಾಡಿ. ಅದೆಷ್ಟು ಬಂದ ರೆಫರೆನ್ಸ್ ಗೊತ್ತಲ್ಲ ನಿಮ್ಗೆ, ಅಷ್ಟುದ್ದ ಮಾಡಿ ಎಂಟರ್. ಈ ಬೆರಳಲ್ಲಿ ಎಂಟರ್, ಇದು ಜ್ಞಾಪಕ ಇಟ್ಕೊಳ್ಳಿ, ಎಂಟರ್. ಆಯ್ತಾ, ಇದನ್ನ ಅಷ್ಟುದ್ದ ಮತ್ತೆ ಟೈಪ್ ಮಾಡಿ 10 ಸಲ. ಈಗ ನೆಕ್ಸ್ಟ್ ಬೆರಳಿಗೆ ಹೋಗೋಣ. ಯಾವ್ದದು, ಡಿ ಮೇಲೆ ಇ ಇದೆ. ED ಈ ಬೆರಳು, ಮಿಡಲ್ ಫಿಂಗರ್. ED ಎಂಟರ್. ಇದನ್ನ 10 ಸಲ. ಆಯ್ತಾ, ನೆಕ್ಸ್ಟ್ ಏನಿದೆ, F ಇದೆ, ಅದ್ರ ಮೇಲೆ ಏನಿದೆ,
ಆರ್ ಆಯ್ತಾ. ಆರ್ ಎಫ್ ಮೇಲೆ ಹೋಗ್ಬಿಟ್ಟು ಕೆಳಗೆ ಬರೋದು ಆರ್ ಎಫ್ ಇದನ್ನ 10 ಸಲ ಆಯ್ತಾ. ಇಷ್ಟು ಮಾಡಾದ್ಮೇಲೆ ನೀವು ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು. ASDF ಅಂತ ಮಾಡಿ, ಸುಮ್ಮನೆ ಸ್ಪೇಸ್ ಕೊಟ್ಬಿಟ್ಟೆ ಮಾಡಿ ಬೇಕಾದ್ರೆ ASDF. ಇದೇನು ಅಂತಂದ್ರೆ ಒಂದು ಯೋಗ ತರ, ಯೋಗ ಮೆಥಡ್ ಇದು ಟೆಕ್ನಿಕ್. ಎಷ್ಟೊಂದು ಆಸನಗಳು ಮಾಡ್ತಿರಲ್ವಾ ನೀವು, ಆ ಆಸನ ಈ ಆಸನ, ಆಸನಗಳು ಸಡನ್ ಆಗಿ ಫ್ಲಾಶ್ ಆಗ್ತಾ ಇಲ್ಲ. ಶೀರ್ಷಾಸನ, ಪದ್ಮಾಸನ ಏನೇನೋ ಮಾಡ್ತಿರಲ್ವಾ. ಲಾಸ್ಟ್ ಅಲ್ಲಿ ನೀವೇನ್ ಮಾಡ್ತೀರಾ, ಶವಾಸನ ಅಥವಾ ಸುಖಾಸನ. ಶವಾಸನ ಬೇಡ, ಕೆಟ್ಟು ಒಂಥರ ಅಷ್ಟು ಕೆಟ್ಟ ಇದೆ ಅದು ಯೋಗಾಲಿ, ಬಟ್ ಅದನ್ನ ಯೂಸ್ ಮಾಡಲ್ಲ ನಾನು. ಸುಖಾಸನ ಅಂತ ಯೂಸ್ ಮಾಡ್ತೀನಿ, ಕೂತ್ಕೊಳ್ಳೋದು, ಆರಾಮಾಗಿ ಕೂತ್ಕೊಳ್ಳೋದು. ಸುಖಾಸನಕ್ಕೆ ಬರೋದು ಇದು ASDF ಅಂದ್ರೆ. ಏನೋ ನೀವು ಹಿಂಗ್ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಹೋಮ್ ಕೀಸ್, ಸಿಂಪಲ್ ಆಗಿರೋ ಹೋಮ್ ಕೀಸ್ ಬನ್ನಿ. ಅವಾಗ ನಿಮ್ಗೊಂಥರ ರಿಲ್ಯಾಕ್ಸ್ ಆದಂಗಾಗತ್ತೆ. ರಿಲ್ಯಾಕ್ಸ್ ಆದಂಗಾಗುತ್ತೆ. ಮತ್ತೆ ನಿಮ್ದು ಹೋಮ್ ಕೀಸ್ಗೆ ಒಂದು ಕಾನ್ಶಿಯಸ್ನೆಸ್ ಬರುತ್ತೆ. ಎರಡು ವಿಷಯ ಅದರಲ್ಲಿ. ಒಂದು ರಿಲ್ಯಾಕ್ಸ್ ಆಗೋದಕ್ಕೆ, ಎಷ್ಟೋ ಸ್ಟ್ರೈನ್ ಆಗಿರುತ್ತಲ್ಲ ನಿಮ್ ಬೆರಳು ಮೇಲೆ ಕೆಳಗೆ ಎಲ್ಲ ಹೋಗಿ ಸ್ಟ್ರೈನ್ ಆಗಿರುತ್ತಲ್ಲ, ಅದಕ್ಕೆ ಅದು ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಸಿಂಪಲ್ ಆಗಿ ASDF ಅಂತ ಮಾಡಿದ್ರೆ ರಿಲ್ಯಾಕ್ಸು ಆಗುತ್ತೆ. ಮತ್ತೆ ನಿಮ್ ಬೆರಳಿಗೆ ಆ ಕಾನ್ಶಿಯಸ್ ಹಂಗೆ ಉಳ್ಕೊಳತ್ತೆ. ನಾನು ಹೋಮ್ ಕೀಸ್ ಬರ್ಬೇಕಪ್ಪ, ಎಲ್ಲೋದ್ರೂ ಹೋಮ್ ಕೀಸ್ ಬರ್ಬೇಕು ಅನ್ನೋದು ಉಳ್ಕೊಳ್ಳೋ. ಇದು ಒಂದು ಟೆಕ್ನಿಕ್ ಹೇಳ್ತಾ ಇದ್ದೀನಿ. ಇದನ್ನ ಒಂದು 10 ಸಲ ಮಾಡಿ. 10 ಸಲ ಮಾಡಿ. ಈ ತರ ASDF ಅಂತ 5 ಸಲ, ಒಂದು 5 ಸಲ ಬರ್ಲಿ, ಎಂಟರ್ ಕೀ ಕೊಡಿ. ಮತ್ತೆ ಇದನ್ನ 10 ಸಲ ರಿಪೀಟ್ ಮಾಡಿ ಬೇಕಾದ್ರೆ. ASDF ಅಂದ್ರೆ ಒಂದು 50 ಸಲ ಅಂತ ಆಯ್ತಲ್ವಾ. ಆ ತರ ಮಾಡಿ, ಬೇಜಾರು ಮಾಡ್ಕೊಂಬೇಡಿ. ಇಷ್ಟಿಷ್ಟು ಮಾಡ್ಲೇಬೇಕು, ನೀವು ಕಲ್ತ್ಕೊಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ಲೇಬೇಕು. ASDF ಆಯ್ತಲ್ಲ, ಈಗ ಏನಾಯ್ತು, 8 ಕೀಸನು ಆಯ್ತು ಇಲ್ಲಿ. ಅಂದ್ರೆ 8 ಇತ್ತು, ಇವಾಗ 12 ಆಯ್ತಲ್ವಾ. ಹೋಮ್ ಕೀಸ್ 8 ಪ್ಲಸ್ ಮೇಲ್ಗಡೆ ಇರೋ ಕೀಸ್, ಎಡಗೈ ಮೇಲ್ಗಡೆ ಇರೋದು 8 ಕೀಸ್ ಆಯ್ತು. ಇವಾಗ ಅದೇ ತರ ಬಲಗಡೆ ಬರೋಣ, ಮೇಲೆ ಕೆಳಗೆ ಹೋಗೋದು. ಏನಿದೆ ಅಲ್ಲಿ ಜೆ, ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ, ಇಲ್ಲಿಂದ ಮಾಡೋದು ಬೇಡ. ಕೆಲವರು ಈ ಮೆಥಡ್ ಅಲ್ಲಿ ಹೇಳ್ಕೊಡ್ತಾರೆ, ಬೇಡ ನಾನು ಹಿಂಗೆ ಹೋಗ್ತೀನಿ, ಹೆಂಗೆ ಬರ್ತಾ ಲೆಫ್ಟ್ ಇಂದ ರೈಟ್ ಹಾಗೆ ಹೋಗೋಣ. ಈ ಬೆರಳಿಗೆ ಕೊಡೋಣ ಈಗ ಕೆಲಸ. UJ ಅದಷ್ಟು ಉದ್ದ ಮಾಡಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಹೇಳ್ಕೊಡೋ ಉದ್ದೇಶ ಇದು. ಎಂಟರ್ ಯಾವಾಗಲೂ ಇದೆ, ಈ ಕೀ ಎಂಟರ್ ಆಯ್ತಾ. ಆಮೇಲೆ ಇದನ್ನ 10 ಸಲ. ನೆಕ್ಸ್ಟ್ ಬೆರಳು ಯಾವುದು, IK ಅದನ್ನು 10 ಸಲ ಮಾಡಿ. ಕೆಗೆ ನಿಲ್ಸ್ಬೇಕು, ಹೋಮ್ ಕೀಗೆ ಬಂದು ನಿಲ್ಸ್ಬೇಕು. ಇದು ಒಳ್ಳೆ ಅಭ್ಯಾಸ ಅಲ್ಲ, ಈ ತರ ನಿಲ್ಸೋದು ಒಳ್ಳೆ ಅಭ್ಯಾಸ ಅಲ್ಲ. ಇಲ್ಲಿಗೆ ನಿಲ್ಸ್ಬೇಕು. ಎಂಟರ್, ಇದನ್ನ 10 ಸಲ ಆಯ್ತಾ. ಶ್ರದ್ಧೆಯಿಂದ ಮಾಡಿ ಈ ತರ. ನೆಕ್ಸ್ಟ್ ಯಾವ್ದಿದೆ, OL ಈ ಬೆರಳದು. ನಿಮ್ಗೆ ಗೊತ್ತಾಗುತ್ತೆ, ನಾನು ಇಲ್ಲಿ ಒಂದೊಂದನ್ನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಉಪಯೋಗ ಆಗಲಿ ಅಂತ, ಬಟ್ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇನಿದೆ ಅಂತ. OL ಅದು 10 ಸಲ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಏನಿದೆ, P ಮೇಲಕ್ಕೆ ಹೋಗ್ಬಿಟ್ಟು ಕೆಳಗೆ ಬರಬೇಕು. ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ನಾನು ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ, ನಿಮ್ಗೆ ಬೇಜಾರಾದ್ರೂ ಪರವಾಗಿಲ್ಲ ಅಂತ. ಯಾಕೆ ಅಂದ್ರೆ ನಿಮ್ಗೆ ಅಂಟಬೇಕು ತಲೆಗೆ, ಅದೇ ನನ್ನ ಉದ್ದೇಶ. P ಸೆಮಿಕೋಲನ್. ಏನೋ ಹೆಸರಿಡಿ, ಸೆಮಿಕೋಲನ್ ಅಂತ ಹೇಳೋದಕ್ಕೆ ನಿಮ್ ಕಷ್ಟ ಆದ್ರೆ ಪಿ ಚುಕ್ಕಿ ಏನೋ ಒಂದು ಹೇಳ್ಕೊಳ್ಳಿ ಆಯ್ತಾ. ಅದನ್ನ 10 ಸಲ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಆಮೇಲೆ ಏನು, ಸುಖಾಸನ. JKL ಸೆಮಿಕೋಲನ್, JKL ಸ್ಪೇಸು ಯೂಸ್ ಮಾಡಿ. ಒಂದು 5 ಸಲ ಏನೋ ಮಾಡಿ, ಎಂಟರ್ ಕೊಡಿ. 5 ಸಲ ಮಾಡಿ, ನಾನು 3 ಸಲಕ್ಕೆ ನಿಲ್ಸಿದ್ದೀನಿ. 5 ಸಲ ಈ ತರ 10 ಸಲ. ಎಂಟರು ಸ್ಪೇಸು ಅವಕ್ಕೂ ಕೆಲಸ ಕೊಟ್ಟಂಗ ಆಗುತ್ತೆ ಈ ಬೆರಳುಗಳಿಗೂ. ಮತ್ತೆ ಹೋಮ್ ಕೀಸು, ಅದ್ರ ಮೇಲ್ಗಡೆ ಇರೋ ಕೀಸು, ಮೇಲ್ಗಡೆ ಇರೋ ಕೀಸ್ ಅಲ್ಲ, ಇದು ಸುಖಾಸನ ಅಲ್ವಾ, ಈ ಕೀಸ್. ಇದನ್ನ ಮಾಡಿ, ಈ ತರ ಮಾಡಿ ಆಯ್ತಾ. ಇಷ್ಟ ಆಯ್ತಲ್ಲ. ಇವಾಗ ಒಟ್ಟಾರೆ ಸುಖಾಸನ, ASDF, JKL ಈ ತರ ಗೊತ್ತಾಗ್ತಾ ಇದೆಯಲ್ಲ. ಒಟ್ಟು ಎರಡು ಕೈಗೂ ಗೊತ್ತಾಗ್ಬೇಕಲ್ವಾ, ರಿಲ್ಯಾಕ್ಸ್ ಆಗ್ಬೇಕಲ್ವಾ ಒಂದೇ ಸಲ. ಈ ತರ ಇದನ್ನು ಒಂದು 10 ಸಲ ಮಾಡಿ. 5 × 10 50 ಸಲ ಬರುತ್ತೆ. ಈ ತರ ಮಾಡಿ. ಸೊ ಅಲ್ಲಿಗೆ ಇವಾಗ ಏನಾಯ್ತು, ಒಟ್ಟು 12 ಕೀಸ್ನ ಪ್ರಾಕ್ಟೀಸ್ ಮಾಡ್ದಂಗೆ ಆಯ್ತಲ್ವಾ. ಮೊದಲು 8 ಇತ್ತು, ಈಗ QWER ಆಯ್ತು, ಆಮೇಲೆ UIOP ಆಯ್ತು. ಸೊ ಒಟ್ಟು ಇಷ್ಟನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ ಅಲ್ವಾ. ಈಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನ ಅಥವಾ ನೆಕ್ಸ್ಟ್ ಎಪಿಸೋಡ್ಗೆ ಹಾಕ್ತೀನೋ ಗೊತ್ತಿಲ್ಲ. ಸ್ಪೇಸ್ ಸೆಂಟರ್ ಆಗಿ, ಥ್ಯಾಂಕ್ಸ್ ಅಮ್ಮ. ಕ್ಯಾಮ್ರಾಮನ್ ಸ್ವಲ್ಪ ಹೇಳಿದ್ದಾರೆ, ಸ್ಪೇಸ್ ಅನ್ನು ಪ್ರಾಕ್ಟೀಸ್ ಮಾಡಿದೀವಿ ನಾವು ಅಂತ. ಎಂಟರು ಪ್ರಾಕ್ಟೀಸ್ ನೋಡಿ, ಅಲ್ಲಿಗೆ ಏನಾಯ್ತು, ಇನ್ನೂ ಜಾಸ್ತಿ ಆಯ್ತಲ್ಲ, 18 ಆಯ್ತು. 18 ಕೀಸ್ ಆಯ್ತು. ಸ್ಪೇಸ್ ಬಾರ್, ಸ್ಪೇಸ್ ಮತ್ತೆ ಎಂಟರ್ ಕೀನು ಪ್ರಾಕ್ಟೀಸ್ ಮಾಡಿದ್ದಾಯ್ತು. 18 ಕೀಸ್ ಪ್ರಾಕ್ಟೀಸ್ ಮಾಡಿದ್ದಾಯ್ತು.